ಇದು ಈಗ ಕಾರಣದ ಕೈಗಳು ಹಿಂದೆ ಕೂಡ ಅಕ್ರಮ ಮಾಡ್ತಾ ಇದ್ದಾರೆ, ನಮಗೆ ಗೊತ್ತಿದೆ. ಹಿಂದೆ ನಾವು ಈ ಅವಿಭಾಜ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹರೇಕ್ ಬಾರಿ ಕೆಲವ್ರನ್ನ ಗೆಲ್ಲಿಸಿ ಕಳಿಸಿದ್ದೀವಿ ನಮ್ಮ ಜಿಲ್ಲೆಯಿಂದ. ಅವ್ರು ನಮ್ಮ ಜಿಲ್ಲೆಗೆ ಸಂಬಂಧ ಇಲ್ಲದೆ ಕೂಡ ನಾವು ಗೆಲ್ಲಿಸಿ ಕಳಿಸಿದ್ದೀರಿ. ಅವ್ರು ಇವತ್ತು ಬೇರೆ ಜಿಲ್ಲೆಗೆ ಹೋಗಿದ್ದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ನಂದೇ ಅಸ್ತಿತ್ವ ಇರಬೇಕು, ನಾನೇ ಹೈಕಮಾಂಡ್ ಇರಬೇಕು, ನನ್ನ ಬಿಟ್ಟರೆ ಬೇರೆ ಯಾರೂ ಬೆಳಿಬಾರ್ದು ಅಂತೇಳಿ ಆಕ್ಷೇಪ ಮಾಡ್ತಾ ಇದ್ದಾರೆ. ಅದು ಮುಂದಿನ ದಿನಮಾನಗಳಲ್ಲಿ ಭಗವಂತ ಅವ್ರಿಗೇನೆ ಬುದ್ಧಿ ಕಲಿಸ್ತಾರೆ. ನಾನು ನೇರವಾಗಿ ತಮಗೆಲ್ಲ ಗೊತ್ತಿದೆ. ಇಲ್ಲಿ ನೋಡಿ, ನಾನು ಹೇಳೋದಕ್ಕಿಂತ ನೇರವಾಗಿ ಹೇಳಬಲ್ಲ ಏನಿಲ್ಲ. KH ಮುನಿಯಪ್ಪನವರು ನಾವು ಬಲಗೈ ಸಮುದಾಯ ಕೋಲಾರದಲ್ಲಿ ಹೆಚ್ಚಿದ್ರೂ ಕೂಡ ನಮ್ಮ ಎಡಗೈ ಬಲಗೈಯನ್ನು ಭೇದ ಭಾವನೆ ಗೊತ್ತೇ ಇರಲಿಲ್ಲ ನಮಗೆ. ಅಂಥ ಸಂದರ್ಭದಲ್ಲಿ ನಾವೊಬ್ಬ ಅನ್ಟಚಬಲ್ ಅಂತೇಳಿ ನಾವೆಲ್ಲ ಸೇರಿಸಿ ಮಾತಾಕಿ ಅವ್ರನ್ನ 7 ಬಾರಿ ಗೆಲ್ಲಿಸ್ತಾ ಇದ್ವಿ. ಇವತ್ತು ಅವ್ರಿಗೇನಂದರೆ ಅವರು ಇವತ್ತು ಗೆದ್ಕೊಂಡು ಹೋಗೋದಾಗ ಅಲ್ಲಿ ಗೆದ್ಕೊಂಡು ಹೋಗಬೇಕು, ಬೇರೆ ಕಡೆ ಬಂದು ನಮ್ಮ ಲೆಫ್ಟ್ ಭಾಗ ಅಂತೇಳಿ ರಾಜ್ಯದಲ್ಲಿ ಈ ಭಾಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಮುಖಾಂತರ ಇವತ್ತು ಸೃಷ್ಟಿ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಕೈವಾಡಗಳು ಇರಬಹುದೇನೋ ಅಂತ ನಾವು ಕೂಡ ಅದು ಊಹೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ನೋಡಿ, ಈಗ ಒಂದು ಖಾಲಿ ಇರ್ತಕ್ಕಂಥ ಸ್ಥಾನ ಒಂದು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಇವತ್ತು ಮಹಿಳಾ ಪ್ರತಿನಿಧಿ ಇವತ್ತು ಸಂಪುಟದಲ್ಲಿ ಇಲ್ಲ. ಇನ್ನು ನಾವ್ಯಾರು ಮಹಿಳಾ ರೂಪದಲ್ಲಿ ಹೋಗಿ ಆ ಸ್ಥಾನ ಕೇಳುವಂಥದ್ದಕ್ಕೂ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಅದರ ಆಸೆಯನ್ನು ನಾವು ಬಿಟ್ಬಿಟ್ಟಿದ್ದೀವಿ. ಅದನ್ನು ಮತ್ತೆ ಸಚಿವ ಸ್ಥಾನ ಮತ್ತೊಂದು ಈಗ ಕೇಳುವಂಥ ಮಟ್ಟದಲ್ಲಿ ಇವತ್ತು ಅಲ್ಲಿ ಅವಕಾಶಗಳು ಇಲ್ಲ, ಖಾಲಿನೂ ಇಲ್ಲ. ಅದರಿಂದ ಅದರ ಪ್ರಯತ್ನ ನಾವು ಮಾಡ್ತಾ ಇಲ್ಲ. ನಾವು ಆಯ್ತು, ಇವತ್ತು ಪಕ್ಷ ಯಾವ ಕಾರಣಕ್ಕೆ ಈ ರೀತಿ ತೀರ್ಮಾನ ಮಾಡ್ತು ಮತ್ತೊಂದು ಅವರೇ ಹೇಳಬೇಕಾಗತ್ತೆ. ಅವರು ಯಾವ ಮಾಹಿತಿಯನ್ನು ಪಡ್ಕೊಂಡಿದ್ರು. ಈಗ ಉದಾಹರಣೆಗೆ ನಂದೇ, ಈಗ ನಮ್ಮ ಜೊತೆಯಲ್ಲಿದ್ದಂಥ ಭಾಳ ಹಲವಾರು ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ನನಗೆ ಇವತ್ತು ಕೈ ಬಿಟ್ಟಿದ್ದಾರೆ. ಯಾವ ಕಾರಣಕ್ಕೆ ಕೈ ಬಿಟ್ಟು ಕಾರಣ ಕೊಡಬೇಕಲ್ಲ. ಈಗ ನನ್ನಿಂದ ಏನಾದರೂ ಭ್ರಷ್ಟಾಚಾರ ಆಗಿತ್ತಾ, ನಾನೇನಾದರೂ ಭ್ರಷ್ಟಾಚಾರ ಆರೋಪಕ್ಕೆ ಒಳಗಾಗಿದ್ನ, ನಾನು ಇಲಾಖೆಯಲ್ಲಿ ಸರಿಯಾಗಿ ನಾನು ಇಲಾಖೆ ಜವಾಬ್ದಾರಿ ನಿರ್ವಹಿಸಿರಲಿಲ್ವಾ, ಇಲ್ಲ ಪಕ್ಷಕ್ಕೆ ಏನಾದರೂ ಮುಜುಗರ ಆಗೋ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ನಾ, ಏನು ನನ್ನಿಂದ ಆಗಿರ್ತಕ್ಕಂಥ ಲೋಪ ಇವತ್ತು ನನ್ನ ಜೊತೆಯಲ್ಲಿದ್ದಂಥ ನನ್ನ ಆತ್ಮೀಯ ಸ್ನೇಹಿತರು ಸಹೋದ್ಯೋಗಿಗಳಿಗೆ ನೀವು ಅವಕಾಶ ಮಾಡಿಕೊಟ್ಟಿದ್ರೆ ನಾನೇನು ಉತ್ತರ ಕೊಡಲಿ? ಇವತ್ತು ಸಚಿವರು ಆಗಬೇಕು ಅಂತ ಬಯಕೆ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವರ ಒಂದು ವಿಚಾರ. ಇವತ್ತು ನಾನು ಸಚಿವನಾಗಿ ಇವತ್ತು ನೀವು ಇಡೀ ಏನು ಈ ಸಿದ್ದರಾಮಯ್ಯನ ಸಾಹೇಬ್ರವರ ಸಂಪುಟ ಏನಿತ್ತು, ಶಿವಕುಮಾರ್ ಅವರನ್ನು ಹೊರತುಪಡಿಸಿ ನೀವು ಎಲ್ಲರನ್ನೂ 2.5 ವರ್ಷ ಆಯಿತು ಅಥವಾ 3 ವರ್ಷ ಆಯಿತು ತೆಗೆದು ಎಲ್ಲರೂ ಹೊಸಬರಿಗೆ ಅವಕಾಶ ಕೊಟ್ಟಿದ್ರೆ ನಾವು ಯಾರು ಪ್ರಶ್ನೆ ಮಾಡುವಂಥದ್ದು ಇರಲಿಲ್ಲ. ಇವತ್ತು ನೀವು ಕೆಲವ್ರಿಗೆ ಅವಕಾಶ ಕೊಡ್ತೀರಾ, ಕೆಲವ್ರನ್ನ ತೆಗಿತೀರಾ ಅಂದರೆ ಅದಕ್ಕೊಂದು ಕಾರಣ ಇರಬೇಕಲ್ಲ. ಇಲ್ಲ ನಾವು ಆ ಹುದ್ದೆಗೆ ನಾವು ಯೋಗ್ಯರಲ್ವಾ, ನಮಗೆ ವಿದ್ಯಾರ್ಹತೆ ಇರಲಿಲ್ವಾ, ಆ ಒಂದು ಇಲಾಖೆ ನಿಭಾಯಿಸ್ತಕ್ಕಂಥ ನಮಗೆ ಶಕ್ತಿ ಇರಲಿಲ್ವಾ, ಅಥವಾ ನಾವು ಅದನ್ನು ಸರಿಯಾದ ರೀತಿ ನಿಭಾಯಿಸ್ಲಿಲ್ವಾ? ಇವೆಲ್ಲ ಉದ್ಭವ ಆಗುತ್ತಲ್ಲ. ಇವತ್ತು ಒಳ್ಳೆ ಆತ ನನ್ನ ಜೊತೆಯಲ್ಲಿ ಭಾಳ ಜನಕ್ಕೆ ಈ ಥರ ಭಾಳ ನೋವಾಗಿದೆ. ಈಗ ಒಳಗೆ ಬಂದಿರತಕ್ಕಂಥವ್ರ ಅವರ ಸಾಧನೆಗಳಕ್ಕಿಂತ ನಮ್ಮ ಸಾಧನೆ ಭಾಳ ಕಮ್ಮಿ ಇತ್ತಾ? ಇವೆಲ್ಲ ಪ್ರಶ್ನೆಗಳಿಗೆ ಹೈಕಮಾಂಡ್ ಉತ್ತರ ಕೊಡಬೇಕಾಗುತ್ತೆ. ಅದರಿಂದ ನಾವು ಹೇಳುವಂಥದ್ದು ಅದನ್ನೆಲ್ಲ ಬೆರೆಸಕ್ಕೆ ಹೋಗೋದಿಲ್ಲ. ಈಗ ನಾವು ಕೇಳ್ತಾ ಇರೋಂಥದ್ದು ಇಷ್ಟೇ, ನಮ್ಮ 2 ಜಿಲ್ಲೆಗಳನ್ನು ಯಾಕೆ ಕಡೆಗಣಿಸಿದ್ರಿ? ಹಂಗಾರೆ ಮುಂದೆ ನಮ್ಮ ಜಿಲ್ಲೆಗಳಿಂದ ಶಾಸಕರು ಆಯ್ಕೆ ಆಗುವಂಥದ್ದು, ಪಕ್ಷದ ಶಾಸಕರು ಆಯ್ಕೆ ಆಗುವಂಥದ್ದು ಬೇಡವಾ? ಯಾವ ರೀತಿ ನಮಗೆ ಅಲ್ಲಿ ಬಲ ಕೊಡ್ತೀರಾ? ಇವತ್ತು ಒಂದು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ಯಾರು ಇವತ್ತು ಬೇರೆ ಕಾರಣಗಳಿಗೆ ಮಂತ್ರಿಗಳಾಗಬೇಕು ಅಂತಕ್ಕಂಥದ್ದಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಾನು ಮಂತ್ರಿ ಆಗಿದ್ದೀನಿ, ನಾನು ಭಾಳ ಅಭಿಮಾನದಿಂದ ಹೇಳ್ತೇನೆ. ನನ್ನ ಜಿಲ್ಲೆ ಬಗ್ಗೆ ಭಾಳ ನಾನು ಮುತುವರ್ಜಿ ವಹಿಸಿ ಭಾಳಷ್ಟು ಕೆಲಸಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಇವತ್ತು ಅದೇ ರೀತಿ ನಾರಾಯಣ ಸ್ವಾಮಿ ಅವ್ರಿಗಿದೆ, ನಂಜೇಗೌಡರಿಗಿದೆ, ಮಂಜು ಅವ್ರಿಗಿದೆ, ಇನ್ನೊಬ್ರಿಗಿದೆ, ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಸುಬ್ಬಾರೆಡ್ಡಿ ಅವ್ರಿಗಿದೆ, ಎಲ್ಲರಿಗೂ ಇದೆ. ಯಾಕೆ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ನಮ್ಗೆ ಅವಕಾಶ ಬಂದಾಗ ಒಂದು ಒಳ್ಳೆ ಕೆಲಸ ಮಾಡಬೇಕು, 16 ವರ್ಷ ಜನ ನೆನೆಸ್ಕೊಳ್ತಕ್ಕಂಥ ಅಭಿವೃದ್ಧಿ ಕೆಲಸ ಒಂದು ಚಾಪನ್ನು ಮೂಡಿಸ್ಬೇಕು ಅಂತಕ್ಕಂಥ ಆ ಬಯಕೆ ಇರ್ತದೆ, ಇನ್ನೇನು ಬೇರೆ ಏನು ಉದ್ದೇಶ ಇಲ್ಲ. ನೋಡಿ, ಆ ಥರ ಯಾರು ಗೊತ್ತಿಲ್ಲ, ಆ ರೀತಿ ಯಾರು ನಾವು ಆರೋಪ ಮಾಡೋರಲ್ಲ. ಆ ರೀತಿ ಯಾರಾದ್ರೂ ವಿರೋಧ ಪಕ್ಷದವ್ರು ಹೇಳ್ಕೊಳ್ತಾ ಇದ್ರೆ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ನಾವ್ಯಾರು ಸೂಟ್ ಕೇಸು ಮತ್ತೊಂದ್ರ ಬಗ್ಗೆ ನಾವ್ಯಾರು ಇಲ್ಲಿ ಚರ್ಚೆ ಮಾಡುವಂತವ್ರಲ್ಲ. ಹೇಳ್ತಾ ಇರುವಂತದ್ದು ನಮ್ಮ ಪಕ್ಷದ ಹೈಕಮಾಂಡ್ ಮೇಲೆ ಬಹಳಷ್ಟು ನಂಬಿಕೆ ಇತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ಅದು ಹುಸಿ ಆಗಿದೆ ಅಂತಕ್ಕಂಥ ಬೇಸರ ಇತ್ತು. ಒಬ್ಬೊಬ್ರು ಕೇಳಿ ಈಗ ನೋಡಿ, ಈಗ 2.5 ವರ್ಷ ಅಂತೇಳಿ ಬಹುಶಃ ಈಗ ನಾನು ಕೆಲವರಿಗೆ 2.5 ವರ್ಷ ಅಷ್ಟೇ. ಕೆಲವರಿಗೆ ಈಗ 2 ಪೋರ್ಟ್ಫೋಲಿಯೋ, 3 ಪೋರ್ಟ್ಫೋಲಿಯೋ, 4 ಪೋರ್ಟ್ಫೋಲಿಯೋ. ಈಗ ಎಲ್ಲರದು ಸಾಧನೆ ಅಥವಾ ಅವರ ಕಾರ್ಯಕ್ಷಮತೆ ಬಗ್ಗೆ ಅಳತೆ ಮಾಡ್ಬೇಕಲ್ವಾ? ಇವತ್ತು
ಬರೀ ಸುಧಾಕರ್ಗೆ 2.5 ವರ್ಷ ಅಥವಾ ಪಿರಿಯಾಪಟ್ಟಣ ವೆಂಕಟೇಶಣ್ಣನಿಗೆ 2.5 ವರ್ಷ, ಇನ್ನೊಬ್ರಿಗಿಲ್ಲ ಅಂತ. ಹಂಗಾರೆ ಯಾವ ರೀತಿ? ಹಂಗಾರೆ ನಮ್ಗೇನು ವಿದ್ಯಾರ್ಥಿ ಇಲ್ವಾ? ನಮ್ಗೇನು 75-80 ವರ್ಷ ವಯಸ್ಸಾಗ್ಬಿಟ್ಟಿದ್ಯಾ? ನಾವು ಪ್ರಥಮ ಬಾರಿ ಮಂತ್ರಿಗಳಾಗಿರುವಂಥದ್ದು. ನಾವು 22 ವರ್ಷ ನಾನು ರಾಜಕೀಯ ಕ್ಷೇತ್ರದಲ್ಲಿ ನಾನು 2004ರಲ್ಲಿ ನಾನು ಶಾಸಕ. ಅದರಿಂದ ಎಲ್ಲೋ ಒಂದು ಕಡೆ ಆಯ್ದ ಕೆಲವರಿಗೆ 2.5 ವರ್ಷ ಅಂತಕ್ಕಂಥದ್ದು ಕೇವಲ ಅವರ ಏನೋ ಅದು ಏನು ಹೇಳಕ್ಕೆ ನಾನು ದುರುದ್ದೇಶದ ಒಂದು ಕಾರಣ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಅದು ಎಲ್ಲರಿಗೂ ಆ ಮಾನದಂಡ ನೀವು ಅನ್ವಯಿಸಿದ್ರೆ ಯಾರ್ದು ತಕರಾರಿಲ್ಲ. ನಾರಾಯಣ ಸ್ವಾಮಿ ಅವ್ರಿಗೆ ಅವಕಾಶ ಆಗ್ತಿತ್ತು, ಇಲ್ಲ ನಂಜೇಗೌಡರಿಗೆ ಆಗ್ತಿತ್ತು, ಇಲ್ಲ ಮಂಜು ಅವ್ರಿಗೆ ಆಗ್ತಿತ್ತು, ಇನ್ನೊಬ್ರಿಗೆ ಆಗ್ತಿತ್ತು, ಸುಬ್ಬಾರೆಡ್ಡಿಗೆ ಆಗ್ತಿತ್ತು. ನೀವು ಅದನ್ನ ನೀವು ಸರಾಸಗಟಾಗಿ ಎಲ್ರಿಗೂ ಅನ್ವಯಿಸ್ಬೇಕಾಗಿತ್ತು 2.5 ವರ್ಷ. ಯಾಕೆ ಇವಾಗ ಯಾರಿಗೂ ಅನ್ವಯಿಸ್ಲಿಲ್ಲ ಅದನ್ನ? ಇದು ಎಲ್ಲ ಒಂದು ಕಡೆ ನಾವು ಕೇಳಕ್ ಹೋದಾಗ ಅದಕ್ಕೆ ಉತ್ತರ ಸಿಗೋದಿಲ್ಲ. ಅದರಿಂದ ನಾವು ಹೇಳುವಂಥದ್ದು ಈಗ ಆಗಿರೋಂಥದ್ದು ಆಗೋಗಿದೆ. ಈಗ ನಮ್ಮ ಜಿಲ್ಲೆಗಳಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಯಾವ ರೀತಿ ಸರಿಪಡಿಸ್ತೀರಾ? ನಮಗೆ ಗೌರವಗಳು ಸಿಗುವಂಥ ರೀತಿಯಲ್ಲಿ ನಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತೀರಾ? ನಾಳೆ ಯಾರೋ ಬರ್ತಾರೆ, ವಾರಕ್ಕೆ 6 ತಿಂಗಳಿಗೆ 1 ದಿನ 2 ದಿನ ಬಂದು ಹೋಗುವಂಥವ್ರಿಗೆ ಜವಾಬ್ದಾರಿ ಕೊಟ್ಟರೆ ನಾಳೆ ನಮ್ಮ ಜನಕ್ಕೆ ನಾವು ಇವತ್ತು ಎತ್ತಿನ ಒಳ್ಳೆ ನೀರು ಕೊಡ್ತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದೀವಿ. ಇವಾಗ ಆ ಕಾಮಗಾರಿ ತ್ವರಿತವಾಗಿ ಆಗಬೇಕು. ನಾವು ಇವತ್ತು ಬಹಳಷ್ಟು ಅದ್ರ ಕಡೆ ಗಮನ ಕೊಟ್ಟಿದ್ದೀವಿ. ಭೂಸ್ವಾಧೀನ ಪ್ರಕ್ರಿಯೆಗಳಾಗಿದ್ದಾವೆ, ಕಾಮಗಾರಿ ಪ್ರಗತಿ ಆಗಬೇಕಾಗಿದೆ, ವೇಗವಾಗಿ ಆಗಬೇಕಾಗಿದೆ. ನಾಳೆ ನಾವು ಚುನಾವಣೆ ಸಂದರ್ಭದಲ್ಲಿ ಕೇಳ್ತಾರೆ ಜನ ನಮಗೆ, ಇವತ್ತು KC ವ್ಯಾಲಿ ನೀರು ಸರಿಯಾದ ರೀತಿ ಬರ್ತಾ ಇಲ್ಲ, HN ವ್ಯಾಲಿ ನೀರು ಬರ್ತಾ ಇಲ್ಲ. ನಿರಂತರವಾಗಿ ನಾವು ಅದರ ಹಿಂದೆ ಬಿದ್ದು ಮಾಡಿಸ್ತಾ ಇದ್ದೀವಿ. ನಾಳೆ ಬರುವಂಥವ್ರಿಗೆ ಅದೇ ರೀತಿಯಾದಂಥ ಬದ್ಧತೆ ಇರ್ತದೆ ಅಂತ ಹೆಂಗೆ ಹೇಳ್ತೀರಾ? ಇದೆಲ್ಲ ನಾವು ಜನರಿಗೆ ಉತ್ತರ ಕೊಡ್ಬೇಕಲ್ವಾ? ಅದರಿಂದ ಇವತ್ತು ಸ್ಥಳೀಯವಾಗಿರುವಂಥವ್ರಿಗೆ ಗುರುಸುವಂಥದ್ದು ನಮ್ಮ ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗೆ ಇವತ್ತು ವಂಚಿತರಾಗಿದ್ದಾರೆ, ಆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಮಂತ್ರಿಗೆ ಸ್ಥಾನ ಕೊಟ್ಟಿಲ್ಲ, ಅವರೆಲ್ಲರ ಪರವಾಗಿ ನಾನು ಹೇಳ್ತೀನಿ, ಇದು ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಯಾಕಂದ್ರೆ ಇವತ್ತು ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ಆ ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರಿಗೆ ಜಿಲ್ಲಾ ಮಂತ್ರಿಗಳನ್ನಾಗಿ ಮಾಡಿ ಆ ಜಿಲ್ಲೆಗಳ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಟ್ರೆ ಒಂದು ಸಮಗ್ರವಾದ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯ ಆಗ್ಲಿಕ್ಕೆ ಸಾಧ್ಯ. ಅದು ಬಿಟ್ರೆ ಬೇರೆ ಗೂಟಾಟಿಕೆಗೆ ನಾವು ಮಂತ್ರಿಗಿರಿ ಮಾಡ್ದಂಗೆ ಆಗುತ್ತೆ. ಈಗ ನಾವು ನೋಡಿ, ಈಗ ನಾವು ಹೇಳ್ತಾ ಇರೋದು ಇಷ್ಟೇ. ನಾವು ಅದನ್ನೆಲ್ಲ ನಾವಿಲ್ಲಿ ಏನು ಪರಿಹಾರ ಅಂತಕ್ಕಂಥದ್ದನ್ನ ನಾವು ನಮ್ಮ ಹೈಕಮಾಂಡ್ ಅವರು ನಮ್ಮ ಜೊತೆ ಕೂತು ಮಾತಾಡೋಂಥ ಸಂದರ್ಭದಲ್ಲಿ ಅದು ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ನಮ್ಮ AICC ವರಿಷ್ಠರು ಅವರ ಸಮ್ಮುಖದಲ್ಲಿ ಕೂತಾಗ ಏನೇನು ನಾವು ವಿಚಾರಗಳು ನಾವು ವ್ಯಕ್ತಪಡಿಸ್ಬೇಕು ಅಂತಿದ್ದೀವಿ ಅವ್ರ ಮುಂದೆ ನಾವು ಮುಕ್ತವಾಗಿ ವ್ಯಕ್ತಪಡಿಸ್ತೀವಿ. ಈಗ ನಾವಾಗಿ ಹೋಗಿ ಭೇಟಿ ಆಗೋದಿಲ್ಲ. ಯಾಕಂದ್ರೆ ನಾವು ಯಾರೂ ಕೂಡ ಬರೀ ಪಕ್ಷ ವರ್ಚಸ್ಸು ಗೆದ್ದಿದ್ದ ಅಲ್ಲ, ಸ್ವಂತ ಹಿಮ್ಮೆಜನ ಗೆದ್ದಿದ್ದೀವಿ. ಒಂದು ವೇಳೆ ನಮ್ಮ ಅಹವಾಲನ್ನು ಅವ್ರು ಕೇಳದೆ ಹೋದ್ರೆ ಮುಂದೆ ನಮ್ಮ ನಿರ್ಧಾರ ನಾವು ತಗೊಳ್ತೀವಿ, ಅದನ್ನ ಮುಂದೆ ಹೇಳಿ ತೀರ್ಮಾನ ಮಾಡ್ತೀವಿ. ನೋಡಿ, ಅದನ್ನ ತೀರ್ಮಾನ ಮಾಡ್ತೀವಿ, ನೋಡೋಣ, ಕಾದ್ ನೋಡ್ತೀವಿ. ಧಾರಾಳ ತಗೊಳ್ಳಿ ಸ್ವಾಮಿ, ಧಾರಾಳ ವಾಪಸ್ ತಗೊಳ್ಳಿ. ಯಾರು ಬೇಡ ಅಂತಾರೆ? ಎಲ್ಲವನ್ನೂ ಧಾರಾಳ ತಗೊಳ್ಳಿ, ಎಲ್ಲವನ್ನೂ ಅವ್ರು ಯಾರು ಬೇಕಾದ್ರೂ ಕೊಡ್ಲಿ, ನಮ್ದೇನು ಅಭ್ಯಂತರಗಳಿಲ್ಲ. ಎಲ್ಲ ನಿಗಮಗಳು ವಾಪಸ್ ತಗೊಳ್ಳಿ, ಎಲ್ಲ ನಿಗಮಗಳು ಕೂಡ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಕೊಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಈಗ ಒಟ್ಟಾರೆಯಾಗಿ ಈಗ ಏನಾಗಿದೆ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾರು ಬೇಸರ ಹೊಂದಿದ್ದಾರೆ ಅವರೆಲ್ಲರೂ ಇವತ್ತು ನಮ್ಮ ಸಂಪರ್ಕ ಮಾಡ್ತಾ ಇದ್ದಾರೆ. ಇವತ್ತು ನಾವು ಎಲ್ಲರೂ ಒಟ್ಟಿಗೆ ಕೂತು ಒಂದು ಕಡೆ ಪಕ್ಷದ ವರ್ಚಸ್ಸು, ಪಕ್ಷದ ಗೌರವ ಜೊತೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಯಾವ ರೀತಿ ವರಿಷ್ಠರು ಸರಿ ಮಾಡ್ತಾರೆ. ಸರಿ ಮಾಡೋದಂದ್ರೆ ಏನು ಮಂತ್ರಿ ಸ್ಥಾನಗಳಾಗಿರುವಂಥವ್ರು ಕಿತ್ಕೊಡಿ ಅಂತಲ್ಲ, ಯಾವ ರೀತಿ ಅದನ್ನ ಸರಿತೂಗಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ನಾವಿನ್ನ ಹೆಚ್ಚು ಜನ ಶಾಸಕರು ಸೇರಿ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲ, ಈಗಾಗಲೇ ಅವರವರೇ ಪ್ರತ್ಯೇಕವಾಗಿ, ಕೆಲವರೆಲ್ಲ ಸಂಖ್ಯೆ ನಾನು ಹೇಳಕ್ಕಾಗೋದಿಲ್ಲ, ಪ್ರತ್ಯೇಕವಾಗಿ ಅವರವರೇ ಅಲ್ಲಲ್ಲೇ ಮಾತಾಡ್ತಾ ಇದ್ದಾರೆ. ಈಗ ನಾವು ಯಾರ್ಯಾರು ಇವತ್ತು ಬಹಿರಂಗವಾಗಿ ಬಂದು ಇವತ್ತು ಪಕ್ಷವನ್ನ ನಾವು ಇವತ್ತು ಒಂದು ನಮ್ಮ ಮನವಿಯನ್ನ ಮಾಡ್ತಾ ಇದೀವಿ ಪಕ್ಷಕ್ಕೆ, ಬಹುಶಃ ಅವರು ಮಾಡಿದಾಗ ನಾವೆಲ್ಲರೂ ಒಟ್ಟಿಗೆ ಸೇರ್ತೀವಿ, ನಿಮ್ಗೆ ಮಾಹಿತಿ ಕೊಡ್ತೀವಿ.